ಬೇಕು, ಜೊತೆಗೆ ಗಾಳಿಯೂ ಬೇಕು. ಮೂರರ ಸಹಕಾರವು ಜ್ಯೋತಿ ಅಂತ ಹೇಳ್ತೀವಿ. ರೈತನ ಹತ್ತಿ, ಗಾಳಿಗಳ ಎಣ್ಣೆ, ಪ್ರೀತಿಯ ಗಾಳಿಯ ಸಾರ್ವಜನಿಕರಿಂದ ದೀಪ ಹೊರಟಿದೆ. ಸಹಕಾರ ಅವಶ್ಯಕತೆ ಇರುವಂತವರಿಗೆ ಈ ಪರೀಕ್ಷೆಗಳನ್ನು ಮಾಡ್ತೇವೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಉದ್ಘಾಟನೆ ಮಾಡಿದ ಸಂಸದರಿಗೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಎದುರು ಕೂಡ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಒಂದು ಅಗೋಚರವಾದ ಕಾಯಿಲೆ. ನಾನು ಥೈರಾಯ್ಡ್ ಪೇಷಂಟ್, ನಾನು ಆಪರೇಷನ್ ಮಾಡಿಸಿದ್ದೆ. ಆಪರೇಷನ್ ಮಾಡಿಸ್ತಾ ಹೋದ್ರೆ ಶಕ್ತಿಯನ್ನು ಆಗ್ತಿರ್ತಕ್ಕಂಥದ್ದು ಸತ್ಯ. ಶರೀರದ ಬೆಳವಣಿಗೆ ದೃಷ್ಟಿಯಿಂದ, ಅಂಗಾಂಗಗಳ ಬೆಳವಣಿಗೆ ದೃಷ್ಟಿ ಹೆಚ್ಚಿಗೆ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ನನಗೆ ಹೆಚ್ಚಿಗೆ ಕಡಿಮೆ ಇರಲಿಲ್ಲ. ಹೆಚ್ಚಿಗೆ ಇದ್ದದ್ರಿಂದ ನನಗೆ ಆಪರೇಷನ್ ಮಾಡಿ ಅದನ್ನು ತೆಗೆದಾಕಿ ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಬೇಡಿಕೊಂಡೆ. ಇದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಥೈರಾಯ್ಡ್ ಗ್ರಂಥಿಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಮನುಷ್ಯ ಅಂತ ಜನ್ಮ ತಾಳಿದ್ರೆ ಪ್ರತಿಯೊಬ್ಬರ ಅವಶ್ಯಕವಾಗಿ ಬೇಕು ಮತ್ತು ಇರ್ತದೆ. ಅವುಗಳ ಬೆಳವಣಿಗೆ ಸಮರ್ಪಕವಾಗಿರ್ತದೆ. ಸಮರ್ಪಕವಾಗಿ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ಇವತ್ತು ವೈಜ್ಞಾನಿಕವಾಗಿ ಬಹಳ ಮುಂದೆ ಬಂದಿದೆ. ರಕ್ತವನ್ನ ಪರೀಕ್ಷೆ ಮಾಡುವುದರ ಮುಖಾಂತರ ಈ ಒಂದು ಕಾಯಿಲೆಯ ಗುಣಮಟ್ಟವನ್ನು ಕಂಡುಹಿಡಿದು ಉತ್ತಮವಾದಂಥ ಬಹಳ ಕಡಿಮೆ 5 ವಯಸ್ಸಿಗೂ ಮಾತ್ರೆ ಕೊಡ್ತಾರೆ. ಆ ಮಾತ್ರೆಗಳನ್ನ ತಗೊಳ್ಳೋದ್ರ ಮುಖಾಂತರ ವೃದ್ಧಿಸಿಕೊಳ್ಳುವುದು. ಇದು ಹೈಪೋಥೈರಾಯ್ಡಿಸಮ್ ಚೆಕ್ ಮಾಡಿದ್ರೆ 3 ರಿಂದ 9 ಜನಕ್ಕೆ ಸಿಗ್ತದೆ. ಅದರಲ್ಲೂ ಮಕ್ಕಳು ಗರ್ಭಿಣಿಯರಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರಿಂದಲೇ ತುಂಬಾ ಸಮಸ್ಯೆಗಳು ಬರ್ತಾ ಇದೆ. ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಂತ ಇರೋದು, ಮಕ್ಕಳಾಗ್ದಲೇ ಇರೋದು, ಮತ್ತೆ ಆ ಒಂದು ಮಕ್ಕಳಾದರೂ ಸಹ ಹೈಪೋಥೈರಾಯ್ಡಿಸಮ್ ಮತ್ತೆ ಮಗುವಿಗೆ ಬರುವಂತದ್ದು ಅಥವಾ ಶೀಘ್ರನೇ ಗುಣ ಅಂದ್ರೆ ಐಡೆಂಟಿಫೈ ಮಾಡದಲ್ಲೇ ಹೋದ್ರೆ ಅದು ಮಗು ಬುದ್ಧಿಶಕ್ತಿ ಬುದ್ಧಿಮಾಂದ್ಯ ಮಗುವಾಗಿ ಕಂಡು ಬರ್ತದೆ. ಅದಕ್ಕೋಸ್ಕರ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಡಿ PMSA ಮತ್ತು EPMSA ಮುಖಾಂತರ ಏನಿದೆ 9ನೇ ತಾರೀಕು ಮತ್ತು 24ನೇ ತಾರೀಕು ಇದನ್ನ ಮಾಡ್ಕೊಂಡು ಬರ್ತಿದ್ವಿ. ಬಟ್ ಕೆಲವೊಂದ್ ಕಡೆ ಆಗ್ತಾ ಇರಲಿಲ್ಲ. ಅದಕ್ಕೆ ಈಗ ನಮ್ಮ ತಾಲೂಕಿನಾದ್ಯಂತ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲಾ ಸಾರ್ವಜನಿಕರಿಗೂ ಸಿಗಂಗೆ, ಬರೀ ಪ್ರೆಗ್ನೆಂಟ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀವಿ, ಎಲ್ಲರಿಗೂ ಸಿಗಂಗೆ ಈ ಒಂದು MOU ಮಾಡಿಕೊಂಡು ಮಾಡೋಣ